ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ದರ್ಶನಕ್ಕೆ ಹೋಗಬೇಕು. ತಿರುಪತಿಲಿದ್ದೀವಿ. ಸೊ ಟ್ರೈನಿಂದ ಇಳಿದು ಲಾಕರಲ್ಲೆಲ್ಲ ಬ್ಯಾಗೆಲ್ಲ ಇಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ನಾಮ ಇಕ್ಕಿಸ್ಕೊಂಡು ನಡೀತಾ ಇದ್ದೀವಿ ದೇವಸ್ಥಾನ ಕಡೆಗೆ ದರ್ಶನಕ್ಕೆ ಅಂತ. ದಾರಿ ಇದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ದರ್ಶನಕ್ಕೆ ಹೋಗ್ಬೇಕಲ್ವ, ಜನರ ನೂಕಾಟ ಬೇರೆ ಇಲ್ಲೇ ಹೀಗಿದೆ, ಮುಂದೆ ಇನ್ನೆಂಗೋ ಅಂತ ಅಂದ್ಕೊಂಡು ನಡೀತಾ ಇದ್ದೀವಿ. ನಾನು, ನನ್ನ ತಂಗಿ, ನಮ್ಮ ಆಂಟಿ, ಆಮೇಲೆ ನಮ್ಮ ಚಿಕ್ಕಪ್ಪಂದಿರು ಎಲ್ಲರೂ ನಡೀತಾ ಇದ್ದೀವಿ. ಸೊ ಇದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಮುಖ ನೋಡಿ ಹೇಗಾಗಿದೆ. ಸೊ ಕೂಡಾಕೋದ್ರಿಂದ ದರ್ಶನ ಸಿಕ್ಕಾಪಟ್ಟೆ ಹಿಂಸೆ ಅಂದರೆ ಹಿಂಸೆ ಆಗುತ್ತೆ. ಅಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಆಮೇಲೆ ಜಾಗ ಕೂಡ ಬಿಡೋಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ. ನಾವೆಲ್ಲ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದು. ಎಲ್ಲ ಪ್ರಸಾದ ತರೋಕ್ಕೆ ಅಂತ ಹೋಗಿದ್ರು. ಈ ಜನ ಎಲ್ಲ ಓಡಾಡ್ತಾಯಿದ್ರು. ಈ 24 hours ಜನ ಓಡಾಡ್ತಾನೆ ಇರ್ತಾರೆ. ಏನು ತೊಗೊತಾರೋ ಬಿಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಅಂತ ದೇವಸ್ಥಾನ ಮುಂದೆಗಡೆ ಬಂದು, ದರ್ಶನಕ್ಕೆ ಅಂತ ಅಲ್ಲ, ಮತ್ತೆ ಒಂದ್ಸಲ ಆಚೆಯಿಂದ ತಿಮ್ಮಪ್ಪನ ದರ್ಶನ ಆಚೆಯಿಂದ ಮಾಡಿಕೊಂಡು ಅಲ್ಲಿ ಗಡ್ಗಂಬ ಅಂತ ಇದೆಯಲ್ಲ, ಅಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ನೆಕ್ಸ್ಟು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಜನ ಅಲ್ಲಲ್ಲೆಲ್ಲೋ ಮಲಗಿದ್ದಾರೆ. ತಿರುಪತಿಲಿ ಯಾವಾಗಲೂ ಇದೇ ಥರ ನಾವು ಬಂದಾಗೆಲ್ಲನೂ ದೇವಸ್ಥಾನ ದರ್ಶನ ಮುಗಿದ ತಕ್ಷಣವೇ ಎಷ್ಟೊಂದು ಜನ ಇಲ್ಲೇ ಮಲ್ಕೊಂಡ್ಬಿಡ್ತಾರೆ. ಜಾಗನೂ ಸಹ ಓಡಾಡೋಕ್ಕೆ ಬಿಡೋಲ್ಲ. ಎಷ್ಟೊಂದು ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಲ್ಲಿ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟು ಇಲ್ಲಿ ಕಾಫಿ ಟೀಗೆ ಅಂತ ನಿಂತಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಟೀ ಕಾಫಿ ಕುಡಿಯೋರೆಲ್ಲ ಕುಡಿದು ನೆಕ್ಸ್ಟ್ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ನಡ್ಕೊಂಡು ಹೋಗಿ ಬಸ್ ಹತ್ತಬೇಕು. ನೆಕ್ಸ್ಟು ಕಾಳಾಶ್ರೀಗೆ ಬಸ್ ಹತ್ತಬೇಕು. ಅದಕ್ಕೋಸ್ಕರ ಎಲ್ಲ ಇಲ್ಲಿ ನಿಂತಿದ್ದೀವಿ. ಇಲ್ಲಿ ಕಾಫಿ ಟೀ ಎಲ್ಲ ಕುಡಿತಾ ಇದ್ದಾರೆ. ಇಷ್ಟೊತ್ತಿಗೆ ಇಲ್ಲಿ ಮಾಡ್ತಾಯಿದ್ದಾರೆ. ಚಳಿ ಬೇರೆ, ಅದಕ್ಕೋಸ್ಕರನೇ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಲು ಕಾಫಿ ಟೀ ಕುಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಸ್ ಇಲ್ಲೇ ಇದೆ. ಬಸ್ ಹತ್ಕೊಂಡು ಈಗ ನೋಡ್ಕೊತಾ ಇದ್ದೆ ಫೇಸ್ ಎಲ್ಲ ನಾನು. ಸೊ ಫುಲ್ಲು ಟ್ಯಾನ್ ಆದಂಗಿದೆ. ಇಲ್ಲಿಂದ ಹೊರಟು ಕಾಳಾಶ್ರೀಗೆ ಡೌನ್ ಇಳಿಬೇಕು. ಡೌನಿಂದ ತಿರುಪತಿ, ಇದು ತಿರುಮಲದಿಂದ ತಿರುಪತಿಗೆ ಬಂದು ಇಲ್ಲಿಂದ ನೆಕ್ಸ್ಟ್ ಕಾಳಾಶ್ರೀಲಿದ್ದೀವಿ. ಕಾಳಾಶ್ರೀಲಿ ಇದು ದೇವಸ್ಥಾನ ಎಂಟ್ರೆನ್ಸ್ ಇದು. ಈ ದರ್ಶನಕ್ಕೆ ಅಂತ ಹೋಗಬೇಕು. ಇಲ್ಲೇ ಮಾವಿನಕಾಯಿ ಎಲ್ಲ ಮಾರ್ತಾ ಇದ್ದಾರೆ. ಇಲ್ಲೂ ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಅದಕ್ಕೋಸ್ಕರನೇ ಇಲ್ಲೆಲ್ಲ ಫೋನ್ ಅಲೋ ಇಲ್ಲ ಅಂತ ವೀಡಿಯೋ ಮಾಡ್ತಾರೆ, ಯಾರು ಬೈತಾಯಿದ್ರು. ಅದಕ್ಕೋಸ್ಕರನೇ ಇಲ್ಲೇ ಕೌಂಟರ್ ಇದೆ. ಇಲ್ಲಿ ಫೋನು ಬ್ಯಾಗ್ಸು ಏನೇ ಇದ್ರೂ ಇಲ್ಲೆಲ್ಲ ಕೊಟ್ಟು ಆಮೇಲೆ ನಾವು ದರ್ಶನಕ್ಕೆ ಅಂತ ಹೋಗಬೇಕು. ಇಲ್ಲೆಲ್ಲ ಕೊಟ್ಟು ನಾವು ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತ್ಕೊಬೇಕಾಗಿತ್ತು. ಸೊ ಹೊರಟು. ಸೊ ನಮ್ಮ ಮನೆಯವ್ರು ದರ್ಶನಕ್ಕೆ ಅಂತ ಹೋಗೋಣ ಅಂದರೆ ಒಬ್ರೊಬ್ಬರು ಒಂದೊಂದು ಕಡೆ ಹೋಗ್ತಾಯಿದ್ರು. ಅದಕ್ಕೋಸ್ಕರನೇ ಎಲ್ಲರೂ ಒಟ್ಟಿಗೆ ಬರಲಿ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ಮಗ ಸೌತೆಕಾಯಿ ಬೇಕು ಅಂತ ಹಠ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಸೌತೆಕಾಯಿ ಜ್ಯೂಸ್ ಆಗಲಿ ಏನೇ ಇದ್ದರೂ ಇಲ್ಲಿ ಬಿಟ್ಟು ನೆಕ್ಸ್ಟು ದರ್ಶನ ಸಿಗೋಲ್ಲ. ಸೊ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಟ್ಟ ಇದೆ ಅಂತ ಹತ್ತುತ್ತಾ ಇದ್ದೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಬೆಟ್ಟಕ್ಕೆ ಅಂತ ಹೋಗ್ತಾ ಇರಲಿಲ್ಲ ನಾವು, ಊಟಕ್ಕೆ ಅಂತ ಹೋಗ್ತಾ ಇದ್ದಿತ್ತು. ಸೊ ಆಗಿದ್ದೇ ಬೇರೆ ಏನು ಅಂತ ನೆಕ್ಸ್ಟ್ ಹೇಳ್ತೀವಿ. ಊಟಕ್ಕೆ ಕೌಂಟರ್ ಹುಡುಕ್ತಾ ನಾವು ಎಲ್ಲೋದು ಅಂತ ನೆಕ್ಸ್ಟ್ ಹೇಳ್ತೀವಿ. ಬಿಸಿಲಲ್ಲಿ ಸುಸ್ತಾಗಿ ಇವಾಗ ಮೇಲ್ ಬೆಟ್ಟ ಇದೆ ಅಂತ ಹತ್ತುತ್ತಾ ಇದ್ದೀವಿ. ಹತ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ. ಮೇಲೆ ಹೇಗಿದೆ ನೋಡೋಣ ಬನ್ನಿ. ಸೊ ನಾವು ಬೆಟ್ಟ ಹತ್ತಬೇಕು ಅಂತ ಹತ್ತುತ್ತಾ ಇರಲಿಲ್ಲ. ಸೊ ನಾವು ಊಟಕ್ಕೆ ಕೌಂಟ್ರು ಹುಡುಕ್ತಾ ಇದ್ದೋ. ಸೊ ಊಟಕ್ಕೆ ಕೌಂಟ್ರು ಎಲ್ಲಿದೆ ಅಂತ ಯಾರೋ ಕೇಳಿದ್ಕೆ ಅವರು 4 ಕೌಂಟರ್ ಇದೆ ಅಂದರೆ ಅದಕ್ಕೋಸ್ಕರ ಹೋಗ್ತಿದ್ದೋ ನಾವು. ನನ್ನ ತಂಗಿ ಮೆಟ್ಲು ಎಷ್ಟಿದೆ ಅಂತ ಎಣಿಸ್ಕೊಂಡು ನಡೀತಾ ಇದ್ದಾಳೆ. ಸುಸ್ತಾಗ್ತಾ ಇದೆ ಅಂತ. ಇನ್ನೂ ಮೆಟ್ಲಿದೆ ಅಲ್ಲಿ. ನಾವೆಲ್ಲಿ ಯಾಮಾರ್ದು ಅಂದರೆ, ಸೊ ನಾವು ಸುತ್ಕೊಂಡು ಬಳಸ್ಕೊಂಡು ಹೋದೋ. ಇದು ಎಲ್ಲರಿಗೂ ಫಸ್ಟ್ ಟೈಮ್ ಆಗಿತ್ತು. ಅದರಿಂದ ನಮಗೆ ಕರೆಕ್ಟಾಗಿ ದಾರಿ ಏನು ಎತ್ತಂತ ಗೊತ್ತಿಲ್ಲ. ಈ ಲೈನಲ್ಲೇ ನಾವು ಮುಂದೆ ಹೋಗ್ಬಿಟ್ಟು ಬೆಟ್ಟಕ್ಕೆ ಅಂದರೆ ಲೆಫ್ಟ್ ತೊಗೊಬೇಕು. ಇಲ್ಲಿ ಮೇಲೆ ಹತ್ತಿದ್ರೆ ಇದು ಬೆಟ್ಟಕ್ಕೆ ಹೋಗುತ್ತೆ. ಇದೇ ಸ್ಟ್ರೈಟ್ ಹೋದರೆ ನಾವು ಊಟಕ್ಕೆ ಕೌಂಟ್ರಿಗೆ ಹೋಗ್ತಾಯಿದ್ವು. ಇದು ಸುತ್ಕೊಂಡು ಬಳಸ್ಕೊಂಡು ಆಗ್ತಾಯಿಲ್ಲ ನಮಗೆ, ಅಷ್ಟೊಂದು ಕನ್ಫ್ಯೂಸ್ ಆಗಿ. ಸೊ ನಾವು ಇಲ್ಲಿ ಅಜ್ಜಿ ಕೂತಿದ್ದಾರೆ, ಅದು ಬೆಟ್ಟ ಮೇಲೆ ಹತ್ಬಿಟ್ಟು ಎಲ್ಲರೂ ಆ ಕಡೆ ಕ್ರಾಸ್ಗೆ ಹೋದ್ರು. ನಾವು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ಸ್ವಲ್ಪ ಯಾಮಾರಿದ್ಕೆ ಈ ಥರ ಇದೆಲ್ಲ ಇಲ್ಲಿ ಇವಾಗ ಹತ್ತುತ್ತಾ ಇದ್ದೀವಿ ಬೆಟ್ಟನ.
ಹಿಂಗೆ ಹತ್ಕೊಂಡು ಫುಲ್ಲು ಟಾಪ್ಗೆ ಹೋಗ್ಬಿಟ್ಟಿದ್ದೀವಿ. ನಾವು ಊಟದ ಕೌಂಟ್ರಿಗೆ ಹೋಗೋಕ್ಕೆ ಬದಲು ನಾವು ಫುಲ್ಲು ಟಾಪ್ಗೆ ಹೋಗಿ ಅಲ್ಲೆಲ್ಲರನ್ನೂ ಹುಡುಕ್ತಾ ಇದ್ದೋ. ಇಲ್ಲಿ ವ್ಯೂ ಎಲ್ಲ ನೋಡ್ಕೊಂಡೆಲ್ಲ ಸಕ್ಕತ್ತಾಗಿತ್ತು ಮಾತ್ರ. ಸೊ ನಾವು ಮಾಡಿದ್ದು ಎಡವಟ್ಟು ಅಂದರೆ ಇಲ್ಲಿ ನಾವು ಸ್ಟ್ರೈಟ್ ಹೋಗಿದ್ದಿದ್ರೆ ಊಟದ ಕೌಂಟರ್ ಲೈನ್ಗೆ ಸ್ವಲ್ಪ ರೀಚ್ ಆಗ್ತಾಯಿದ್ದು. ನಾವು ಅದನ್ನು ಮಾಡಲಿಲ್ಲ. ಇವರು ಬೆಟ್ಟ ಹತ್ತುತ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾವು ಬೆಟ್ಟ ಹತ್ಕೊಂಡು ಫುಲ್ಲು ಲಾಂಗ್ ಅಂದರೆ ಲಾಂಗ್ ಇತ್ತು ಅದು. ಅಲ್ಲಿ ನಿಂತ್ಕೊಂಡ್ರೆ ಇಡೀ ಆ ರೋಡು, ಆಮೇಲೆ ದೇವಸ್ಥಾನದಿಂದ ಹಿಡ್ದು ನೀರು, ಅಲ್ಲಿ ನದಿ ನೀರು ಥರ ಇದೆ. ಅದೆಲ್ಲನೂ ಕೂಡ ಸೂಪರಾಗಿ ಸಕ್ಕತ್ತಾಗಿ ಕಾಣ್ತಿತ್ತು. ಸೊ ಬಟ್ ನಾವು ಹತ್ಬಿಟ್ಟು ಎಲ್ಲೋದ್ರು ಅಂತ ಹುಡ್ಕೋ ಟೆನ್ಷನಲ್ಲಿ, ಆ ಟೆನ್ಷನ್ನು ಕೋಪಕ್ಕೆ ಬೇಕಾದರೆ ಓಡಾಡಿ ಸ್ವಲ್ಪ ಕಾಲೆಲ್ಲ ಫುಲ್ಲು ಪೇಯ್ನ್ ಆಗಿಬಿಟ್ಟಿತ್ತು. ಅದಕ್ಕೂ ನಾವು ಫೋಟೋ ಆಗಲಿ ಏನೂ ತೊಗೊಳ್ಳಿಕ್ಕಾಗಲಿಲ್ಲ. ನಮ್ಮ ಆಂಟಿ ಎಲ್ಲ ಸ್ವಲ್ಪ ಗರಂ ಆಗಿಬಿಟ್ಟಿದ್ರು. ನಾನು ಇರಲಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೆ. ಬಟ್ ಹತ್ಕೊಂಡು ಹೋಗ್ತಾ ಇದ್ದೋ. ಎಂಡಿಂಗಲ್ಲಿ ನಾವು ಅಲ್ಲಿ ಫೋನ್ ಮಾಡಿದ್ರೆ ಯಾರೂ ಕಾಣ್ತಿಲ್ಲ ಅಂತ ನಾವು ಊಟಕ್ಕೆ ಕೌಂಟರಲ್ಲಿ ಬಂದಿದ್ದೀವಿ, ನೀವು ಯಾಕೆ ಹತ್ತಿದ್ದೀರಾ ಅಂತ ಒಂದು ಪಾಯಿಂಟ್ ಬಂತು. ಸೊ ನಾವಿಲ್ಲಿ ಮೇಲೆ ಹತ್ತಿದ್ದು ಬರೀ 3 ಜನ ಅಷ್ಟೇ. ನಾವು ಫೋಟೋಶೂಟ್ ಮಾಡ್ಕೊಂಡು ಎಡವಟ್ಟು ಮಾಡಿಕೊಂಡು, ಸೊ ಅದಕ್ಕೋಸ್ಕರನೇ ಬೈಸ್ಕೊಂಡು ಫುಲ್ಲು ಮತ್ತೆ ಕಾಲು ನೋವಿಂದ ಇಳಿದಿದ್ದು ಅಷ್ಟೇ. ಅದ್ರ ಜೊತೆಗೆ ಇಳಿದ ಮೇಲೂ ಬೈಸ್ಕೊಂಡು ಹೇಗೆ ಎತ್ತ ಅಂತ ಫೋನಲ್ಲಿ ಕೇಳಿಕೊಂಡು ಮತ್ತೆ ಕೌಂಟರ್ಗೆ ಹೋಗಿದ್ದಾಯ್ತು. ಅಲ್ಲಿ ಮಿಸ್ಟೇಕ್ ಮಾಡಿದೆವು ನಾವು. ಸೊ ಇದೆಲ್ಲ ಮುಗಿಸ್ಕೊಂಡು ತಲೆನೋವಾಗಿ ಸೊ ಬೆಂಗಳೂರಿಗೆ ಬ್ಯಾಕ್ ಟು ಬೆಂಗಳೂರು ಅಂತ ರೈಲ್ವೆ ಸ್ಟೇಷನ್ಗೆ ಬಂದು ರೈಲನ್ನ ಹತ್ತುತ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತಿನ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಮತ್ತೆ ಸಿಗುವ.